ಹುಡುಗ ಅನ್ನೋ ಹೆಸರು ಕೇಳಿದ್ಲೇ ಶೌರ್ಯನಲ್ಲಿ ಜಲಸನೋ ಬಹಳ ಎಚ್ಚರ ಆಗೋಯ್ತು. ಯಾರು ಹುಡುಗ ಅಂತ ಕೇಳ್ದ ಶೌರ್ಯ. ಮಿರರ್ನಿಂದ ತ್ರಿಷಾಳನ್ನೇ ನೋಡ್ತಾ. ಹೀಸ್ ಮೈ ಬೆಸ್ಟ್ ಫ್ರೆಂಡ್ ಅಂದ್ಲು. ಅದೇ ಯಾರು ಬೆಸ್ಟ್ ಫ್ರೆಂಡ್ ಅಂತ ಕೇಳ್ತಿದ್ದೀನಿ ಅಂತ ಕೇಳಿದೆ ಶೌರ್ಯ. ಅವನ ಹೆಸರು ಏನೋ ಇದೆ, ಮರ್ತು ಹೋದೆ ಅಂದ್ಲು ಆಲೋಚನೆ ಮಾಡ್ತಿರುವಂತೆ ಫೋಸ್ ಕೊಟ್ಕೊಂಡು. ಹಾಂ ನೆನಪಾಯ್ತು ವಿನಯ್ ಅಂದ್ಲು ತ್ರಿಷಾ. ಎಲ್ಲಿದ್ದಾನೆ ಅಂತ ಕೇಳ್ದ ಶೌರ್ಯ. ಪ್ರೆಸೆಂಟ್ ಆದರೆ ಲಂಡನ್ನಲ್ಲಿ ಇರ್ತಿದ್ದಾನೆ, ಲೈಕ್ ಮೈ ಬ್ರದರ್ ಅಂತ ಹೇಳಿದ್ಲು ತ್ರಿಷಾ. ಓ ಅಣ್ಣನಾ, ಅಂದರೆ ಸೂರ್ಯನ ಥರನಾ ಅಂತ ಕೇಳ್ದ. ಹಾಂ ಹೌದು, ಸೂರ್ಯ ಅಣ್ಣ ನನ್ನ ಎಷ್ಟು ಕೇರ್ ಮಾಡ್ತಾರೋ ವಿನಯ್ ಕೂಡ ನಾನು ಅಷ್ಟೇ ಕೇರ್ ಮಾಡ್ತಿದ್ದ ಅಂದ್ಲು ತ್ರಿಷಾ. ಇಷ್ಟರಲ್ಲಿ ತ್ರಿಷಾ ಹೇಳಿದ ಅಡ್ರೆಸ್ ಬಂದಿದ್ದರಿಂದ ಬೈಕ್ ಸೈಡ್ಗೆ ಹಾಕಿ ಇಬ್ಬರು ಗಾಡಿ ಇಳಿದ್ರು. ಇದೇನಾ ನೀನು ಹೇಳಿದ ಪ್ಲೇಸ್ ಅಂತ ಕೇಳಿದ ಶೌರ್ಯ. ಅಲ್ಲೇ ಇದು ಒಂದು ಗಾಡಿಯನ್ನು ತೋರಿಸ್ತಾ. ಎಸ್ ಅಂದ್ಲು ತ್ರಿಷಾ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಮ್ಮ ಕೈಗೆ ಟಿಫಿನ್ ಬರಬೇಕಂದ್ರೆ ಇಲ್ಲೇ ಬೆಳಗಾಗುವಾಗಿದೆ ಅಂತ ಅಲ್ಲಿರೋ ಜನಸಂದಣಿಯನ್ನು ತೋರಿಸ್ತಾ. ನೀವಿರಿ, ನಾನು ತೊಗೊಂಡು ಬರ್ತೀನಿ ಕಣ್ರಿ ಅಂತ ದುಡ್ಡು ಕೊಡಿ ಅಂತ ಹೇಳಿ ಶೌರ್ಯ 500 ನೋಟ್ ಕೊಟ್ಟರೆ ಅದನ್ನು ಇಸ್ಕೊಂಡು ಆ ಜನರನ್ನು ನೂಗ್ತಾ ಒಳಗಡೆ ಹೋದ್ಲು. 2 ಪ್ಲೇಟ್ ಪೂರಿ 2 ಪ್ಲೇಟ್ ಇಡ್ಲಿ ಕೊಡಿ ಅಂತ ಕೇಳಿದ್ದು ತ್ರಿಷಾ. ಚೆನ್ನಾಗಿದ್ದೀನಮ್ಮ ಅಂತ ಕೇಳ್ದ ಶಾಪ್ನವನು. ಚೆನ್ನಾಗಿದ್ದೀನಿ ಅಂಕಲ್, ತುಂಬ ಹಸಿವಾಗ್ತದೆ, ಮುಂಚೆ ಕೊಡಲ್ವಾ ಅಂತ ಕೇಳಿದ್ಲು. ಹಾಂ ಕೊಡ್ತೀನಮ್ಮ ಅಂತ ಹೇಳಿ ಮುಂಚೆ ಇದ್ದವ್ರನ್ನ ನಿಲ್ಲಿಸಿ ತ್ರಿಷಾ ಕೈಯಲ್ಲಿ ಫುಡ್ ಇಟ್ಬಿಟ್ರು ಅವರು. ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿ ಪ್ಲೇಟ್ ಇಟ್ಕೊಂಡು ಬಂದ್ಲು ತ್ರಿಷಾ ಪ್ಲೇಟ್ಸ್ ಇಟ್ಕೊಂಡು ಬಂದು ವಿಧಾನಕ್ಕೆ ನಗು ಬಂತು ಶೌರ್ಯನಿಗೆ. ಚೆನ್ನಾಗಿ ತಂದುಬಿಟ್ಟಿಯಲ್ಲೇ, ಇಷ್ಟಲ್ಲೇ ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂದ ಶೌರ್ಯ ನಗ್ತಾ. ನಕ್ಕಿದ್ದು ಸಾಕು, ಗಾಡಿ ಇಳಿದ್ಬಿಟ್ಟು ಪ್ಲೇಟ್ ತಗೊಳ್ಳಿ ಅಂತ ಹೇಳಿ ಹಿಡಿದ್ಲು ಶೌರ್ಯನ ಕೈಗೆ. ನೋಡಿದ್ರಾ, 4 ಇಡ್ಲಿ ಬರೀ 25 ಮಾತ್ರ, 2 ಪೂರಿ 30 ಮಾತ್ರ, ನೀವು ಆರ್ಡರ್ ಮಾಡಿದ್ದು 2 ಇಡ್ಲಿ ದುಡ್ಡಿನಲ್ಲಿ ಇಲ್ಲಿ ಬೇಕಾದಷ್ಟು ಐಟಮ್ಸ್ ನಾವು ತಿನ್ನಬಹುದು ಅಂದ್ಲು ತ್ರಿಷಾ ಹೆಮ್ಮೆಯಿಂದ. ಶೌರ್ಯ ತ್ರಿಷಾ ಕಡೆ ನೋಡಿ ನಗ್ತಾ ತನ್ನ ಪ್ಲೇಟ್ ಕಡೆ ನೋಡ್ದ. ಇಡ್ಲಿಗಳು ಅಷ್ಟೊಂದು ದೊಡ್ಡದಲ್ಲ, ಹಾಗಂತ ಅಷ್ಟೊಂದು ಸಣ್ಣದೂ ಅಲ್ಲ. ಪೂರಿ ಕಡೆ ನೋಡ್ದ ಶೌರ್ಯ ಮುಖ ಒಂಥರ ಮಾಡಿಕೊಂಡು. ತ್ರಿಷಾ ಪೂರಿಗಳು ಎಣ್ಣೆಯಲ್ಲಿ ಸ್ನಾನ ಮಾಡಿ ಒರೆಸ್ಕೊಳ್ಳೋದನ್ನು ಮರೆತು ಹೋಗಿವೆ ನೋಡು, ಎಷ್ಟು ಆಯಿಲ್ ಇದೆ ಇದರಲ್ಲಿ, ನೀನು ಕೂಡ ಪೂರಿ ಬಿಟ್ಬಿಟ್ಟು ಬರೀ ಇಡ್ಲಿ ತಿನ್ನು ಅಂದ ಶೌರ್ಯ ಅವರೇ, ಹೊರಗಡೆ ಬಂದಮೇಲೆ ಅದೆಲ್ಲ ಆಲೋಚನೆ ಮಾಡಬಾರ್ದು ಅಂತ ತನ್ನ ಮಾತು ಪೂರ್ತಿ ಆಗೋ ಮುಂಚೆಯೇ ಶೌರ್ಯ ತ್ರಿಷಾ ಹತ್ರ ಇದ್ದು ಪೂರಿ ಪ್ಲೇಟ್ ಕೂಡ ಈಸ್ಕೊಂಡು ಅಲ್ಲೇ ರೋಡ್ ಹತ್ರ ಇದ್ದು 2 ಮಕ್ಕಳಿಗೆ ಕೊಟ್ಬಿಟ್ಟ ಶೌರ್ಯ. ಅಯ್ಯೋ ಮಮ್ಮಿ ನನ್ನ ಪೂರಿ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ತ್ರಿಷಾ. ಏಯ್ ಮೆಂಟಲ್, ನಾವು ಮನೆಯಲ್ಲಿಲ್ಲ, ರೋಡ್ ಮೇಲಿದ್ದೀವಿ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಗರ್ದರ್ ಬಿಟ್ಟ ಶೌರ್ಯ. ಹೋಗಿ ಬಂಗಾರದಂತ ನನ್ನ ಪೂರಿಗಳನ್ನ ಕಸಿಸ್ಕೊಂಡು ಮತ್ತೆ ಅರ್ಚಬೇಡ, ಅಳಬೇಡ ಅಂತಿದ್ದೀರಾ ಅಂದ್ಲು ತ್ರಿಷಾ ಸುಳ್ಳು ಅಳುತ್ತಾ. ದೇವ್ರೇ ಇವಳನ್ನ ಅಂತ ನೋಡ್ತಾ ಅಲ್ಲೇ ಇದ್ದು ಇಡ್ಲಿಗಳನ್ನ ತ್ರಿಷಾ ಬಾಯಿಗೆ ತುರ್ಕದ ಶೌರ್ಯ. ತುಂಬ ಹಸಿವಾಗ್ತಿದೆ ಅಂದೆಲ್ಲ, ಮುಂಚೆ ತಿನ್ನು ಅಂತಂದ ಶೌರ್ಯ. ಹ್ಞೂ ಅಂತ ಒದ್ದಾಡ್ತಿದ್ರೆ ಏನು ಅಂತ ಕೇಳ್ದ ಶೌರ್ಯ ಬೇಸರದಿಂದ. ಚಟ್ನಿ ಹಚ್ಚಿದೆ, ಬರೀ ಇಡ್ಲಿ ಇಟ್ಟರೆ ಗಂಟೆಗೆ ಸಿಕ್ಕಾಕೊಳ್ಳುತ್ತೆ ಶೌರ್ಯ ಅವರೇ ಅಂದ್ಲು ತ್ರಿಷಾ. ಇದೊಂದು ಇದೆ ಅಲ್ವಾ ಅಂತ ಹೇಳಿಬಿಟ್ಟು 2 ಪ್ಲೇಟ್ ಇಡ್ಲಿ ಕೂಡ ಅವಳಿಗೆ ಇಟ್ಬಿಟ್ಟ. ಮತ್ತು ನನ್ನ ಪೂರಿ, ನಿಮ್ಮ ಇಡ್ಲಿ ಕೂಡ ನನಗೆ ಇಟ್ಬಿಟ್ರಿ, ಮತ್ತು ನೀವು ಅಂತಿರುವಾಗಲೇ ಇನ್ನೊಂದು ಕಡೆ ಎಲ್ಲಾದರೂ ತಿನ್ನೋಣ ನಡಿ ಅಂತ ಹೇಳಿ ತ್ರಿಷಾ ಮೂತಿ ಕ್ಲೀನ್ ಮಾಡಿ ಬೈಕ್ ಸ್ಟಾರ್ಟ್ ಮಾಡ್ದ. ಶೌರ್ಯ ಅವರೇ, ನಮ್ಮ ಮನೆ ಮರೆತುಬಿಟ್ವು ರೀ ಅಂದ್ಲು ತ್ರಿಷಾ. ಏನು ಅವಶ್ಯಕತೆ ಇಲ್ಲ ನಡಿ ಅಂತ ಹೇಳೋಣ ಬೈಕ್ ಹತ್ತಿಸ್ಕೊಂಡು ಅಲ್ಲಿಂದ ಹೊರಡೋದಕ್ಕೆ ಸ್ಟಾರ್ಟ್ ಆದ. ಬೈಕ್ ಹತ್ತಿ, ನೀವು ಎಷ್ಟು ಅಮೌಂಟ್ ಬಿಟ್ಟು ಬಂದಿದ್ದೀರಿ ಗೊತ್ತಾ? 390 ಅಂದ್ಲು ತ್ರಿಷಾ. ಅಷ್ಟೇ ತಾನೇ, ಏನೋ ಲಕ್ಷಗಳು ಕೋಟಿಗಳು ಬಿಟ್ಟು ಬಂದು ಹಾಗೆ ಹೇಳ್ತಿದ್ಯಾ ಅಂದ ಶೌರ್ಯ. ಹೆಲೋ, ರೂಪಾಯಿ ಆದರೂ ಕೂಡ ದುಡ್ಡೇ ಅಂದ್ಲು ತ್ರಿಷಾ ಉರ್ಕೊಳ್ತಾ. ತ್ರಿಷಾ ಮಾತಾಡೋ ವಿಧಾನಕ್ಕೆ ನಗು ಬಂತು ಶೌರ್ಯನಿಗೆ. ಆದರೆ ನಕ್ರೆ ಏನು ಮಾಡ್ತಾಳೋ ಅಂತ ನಗುನ ಅತಿ ಕಷ್ಟದ ಮೇಲೆ ತಡ್ಕೊಂಡ. ಶೌರ್ಯ ಅವರೇ, ಐಸ್ ಕ್ರೀಮ್ ತಿನ್ನೋಣವಾ ಅಂತ ಕೇಳಿದ್ಲು ತ್ರಿಷಾ. ಶೌರ್ಯನಿಗೆ ಹುಚ್ಚು ಹಿಡಿತು. ಮನೆಯಲ್ಲಿ ಫ್ಯಾಮಿಲಿ ಪ್ಯಾಕ್ ಇಟ್ಟಿದ್ದೀನಿ ನಿನಗೋಸ್ಕರವೇ, ಹೋದ್ಮೇಲೆ ಕೊಡ್ತೀನಿ ಅಂದ ಶೌರ್ಯ. ನಿಜವಾಗ್ಲೂನಾ ಶೌರ್ಯ ಅವರೇ ಅಂತ ಕೇಳಿದ್ಲು ತ್ರಿಷಾ. ಹಾಂ ಅಂದ ಶೌರ್ಯ ಅವರೇ ನಿಲ್ಲಿಸಿ ಇನ್ನು ನಿಲ್ಲಿಸಿ ಅಂತ ಹೇಳಿ ಒಂದು ಕಡೆ ನಿಲ್ಲಿಸಿದ್ಲು ತ್ರಿಷಾ ಬೈಕನ್ನು. ಏನಾಯಿತು ಅಂತ ಕೇಳ್ದ. ನೀವೇನೂ ತಿಂದಿಲ್ಲ ಅಲ್ವಾ, ಇಲ್ಲಿ ಕೂಡ ಫುಡ್ ಚೆನ್ನಾಗಿರುತ್ತೆ, ತಿನ್ನೀರು ಬನ್ನಿ ಅಂದ್ಲು ತ್ರಿಷಾ ಪ್ಲೀಸ್ ನನಗೇನು ಬೇಡ, ಇಲ್ಲಿ ಫುಡ್ ನಾನು ತಿಂದೆ ಅಂದರೆ ತಿಂಗಳ ದಿನಗಳು ನಾನು ವರ್ಕೌಟ್ ಪೂರ್ತಿ ಗಂಗೆಯಲ್ಲಿ ಸೇರಿ ಹೋಗುತ್ತೆ ಅಂದ ಶೌರ್ಯ. ನೀನು ಗಾಡಿ ಹತ್ತು. ಇನ್ನು ಶೌರ್ಯ ಹೇಳಿದ್ರು ಕೇಳಲ್ಲ ಅಂತ ಸೈಲೆಂಟಾಗಿ ಗಾಡಿ ಹತ್ತಿದ್ಲು ತ್ರಿಷಾ. ಗಾಡಿ ಹತ್ತಿದ ತಕ್ಷಣ ಶೌರ್ಯ ಸ್ವಲ್ಪ ಸ್ಪೀಡಾಗಿ ತೆಗೆದ ಗಾಡಿಯನ್ನು. ಆ ಪೆಟ್ಟಿಗೆ ಸರಿಯಾಗಿ ಲೆಕ್ಕಿಸ್ಕೊಳೋದು ಕಾರಣ ಹೋಗಿ ಶೌರ್ಯನ ಮೇಲೆ ಬಿದ್ದುಬಿಟ್ಲು ತ್ರಿಷಾ. ಶೌರ್ಯ ಅವ್ರಿಗೆ, ಏನು ರೀ ಈ ಥರ ಓಡಿಸ್ತೀರಿ ಅಂತ ಕೇಳಿದ್ಲು ತ್ರಿಷಾ ಸಣ್ಣ ಕೋಪದಿಂದ.
ಹೇಗೆ ಓಡಿಸ್ದೆ? ಯಾವಾಗಲೂ ಓಡಿಸೋವಂತೆ ಓಡಿಸ್ದೆ ಅಲ್ವಾ ಅಂದ ಬೇಕಂತಲೇ. ನೀವು ನನಗೆ ಕೋಪ ತರಿಸ್ಬೇಡಿ ಅಂದು ತ್ರಿಷಾ ಮೂಗಿನ ಹೊಳ್ಳೆಗಳನ್ನ ಹಾರಿಸ್ತಾ. ಇವಾಗ ಕಡಿಮೆ ಆಯ್ತಾ ಜ್ವರ? ನನ್ನ ಜೊತೆ ಯುದ್ಧಕ್ಕೆ ಇಳಿತಿದೆಯಾ ಅಂತ ಕೇಳ್ದ ಶೌರ್ಯ ಮಿರರ್ನಿಂದ ತ್ರಿಷಾನನ್ನು ನೋಡ್ತಾ. ಹಾಂ, ಕಡಿಮೆ ಆಯಿತು ಅಂದ್ಲು ತ್ರಿಷಾ. ತಿಳಿಯುತ್ತೆ ಅಂದೆ ಶೌರ್ಯ ಅಂತ ಹೇಳಿ ಹಾಗೆ ಮನೆ ಹಾದಿ ಹಿಡ್ದ ಶೌರ್ಯ. ಮನೆಗೆ ಬಂದ ತಕ್ಷಣ ಆ ಹುಡ್ಡಿ ತೆಗೆದು ಬೇರೆ ಟೀ ಶರ್ಟ್ ಹಾಕ್ಕೊಂಡ್ಲು ತ್ರಿಷಾ. ಶೌರ್ಯ ಅವರೇ, ನಾನು ಐಸ್ ಕ್ರೀಮ್ ಅಂತ ಕೇಳಿದ್ಲು. ಕೊಡ್ತೀನಿ ಬಿಡು, ಮುಂಚೆ ಏನಾದರೂ ತಿನ್ನೋದಕ್ಕೆ ಈಸಿಯಾಗಿ ಪ್ರಿಪೇರ್ ಆಗುವಂಥದ್ದು ಹೇಳು, ನಾನೇ ಪ್ರಿಪೇರ್ ಮಾಡ್ಕೋತೀನಿ ಅಂತಂದ ಶೌರ್ಯ. ಏನೋ ನೀವು ಅಡುಗೆ ಮಾಡ್ತೀರಾ, ನಂಬಲ್ಲ ಅಂತ ನಕ್ಬಿಡ್ಲು ತ್ರಿಷಾ. ನಿನ್ನ ಹೆಲ್ಪ್ ಕೂಡ ಇಲ್ಲದೆ ಮಾಡ್ಕೋತೀನಿ ಅಂದ ಶೌರ್ಯ ಮೊಂಡಾಗಿ. ಅಬ್ಬೋ, ಏನು ಮಾಡ್ತಿರೋ, ನಾನು ಕೂಡ ನೋಡೇ ಬಿಡ್ತೀನಿ ಅಂದ್ಲು ತ್ರಿಷಾ. ಸರಿ, ನೀನು ರೂಮ್ನಲ್ಲಿರು, ನಾನೇ ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ ಅಂತ ಬಲವಂತವಾಗಿ ತ್ರಿಷಾನನ್ನು ಕಳಿಸಿ ಕಿಚನ್ ಒಳಗಡೆ ಹೋದ ಶೌರ್ಯ. ಅಮ್ಮೋ, ಇದೇನಿದು, ಯಾವುದೋ ದೆವ್ವಗಳ ಕೊಡುಗೆ ಥರ ಇದೆ ಅಂತ ಅಂದ್ಕೊಂಡ ಶೌರ್ಯ. ಮತ್ತು ಯಾವಾಗಲೂ ತಿನ್ನೋದೇ ಅಲ್ಲಪ್ಪ, ಅವಾಗವಾಗ ಅಡುಗೆ ಮಾಡೋದು ಕೂಡ ಕಲಿಬೇಕು. ಇಲ್ದಿದ್ರೆ ಕಿಚನ್ಗಳು ಹೀಗೇನೆ ದೆವ್ವಗಳ ಥರ ಕಾಣಿಸುತ್ತೆ. ಯಾವುದು ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಆಲೋಚಿಸಿ ತನಗೇನು ಹೊಡೆದೆ ಸೂರ್ಯನ ಕಾಲ್ ಮಾಡ್ದ. ಅಲ್ಲಿವರೆಗೂ ಅಕ್ಕಿ ಜೊತೆ ಹರಟೆ ಹೊಡೆದು ಅಕ್ಕಿ ಹಾಗೆ ಮಲಗಿಬಿಟ್ಟಿದ್ರಿಂದ ಅವಳನ್ನ ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ತಾನು ಮಲಗೋ ಟೈಮ್ಗೆ ಕಾಲ್ ಬರುತ್ತೆ ಶೌರ್ಯನಿಂದ. ಶೌರ್ಯ ಯಾಕೆ ಈ ಟೈಮ್ನಲ್ಲಿ ಕಾಲ್ ಮಾಡ್ತಿದ್ದಾನೆ ಅಂದ್ಕೊಂಡು ಕಂಗಾಲಾಗಿ, ಶೌರ್ಯ ಆರ್ ಯು ಓಕೆ? ತ್ರಿಷಾ ಹೇಗಿದ್ದಾಳೆ ಅಂತ ಕೇಳ್ದ ಸೂರ್ಯ. ಹಾಂ, ಚೆನ್ನಾಗಿದ್ದಾಳೆ, ಆದರೆ ನಂಗೊಂದು ಡೌಟು. ಬೇಗ ಮಾಡ್ಕೊಂಡು ತಿನ್ನೋದಕ್ಕೆ ಏನು ಮುಗಿಯುತ್ತೆ ಹೇಳೋ ಈಸಿಯಾಗಿ ಅಂತ ಕೇಳ್ದ ಶೌರ್ಯ. ಶೌರ್ಯ ಕೇಳಿದ್ದವನಿಗೆ ಅರ್ಥ ಆಗೋದಕ್ಕೆ 1 ನಿಮಿಷ ಹಿಡಿತು. ಶೌರ್ಯ ಅವರೇ, ಚೆನ್ನಾಗಿದ್ದೀರಾ? ಇಲ್ದಿದ್ರೆ ಏನಾದರೂ ಪೆಟ್ಟು ಬಿದ್ದಿದೆಯಾ ಅಂತ ಕೇಳ್ದ ಸೂರ್ಯ. ಮುಚ್ಕೊಂಡು ಹೇಳಲೇ ಅಂದ ಶೌರ್ಯ. ಮ್ಯಾಗಿ ಬಾವ, 2 ನಿಮಿಷ ಅಂದ ಸೂರ್ಯ. ಹೌದಾ, ಪ್ರೋಸೆಸ್ ಹೇಳಾಗಾದರೆ ಅಂದ ಶೌರ್ಯ. ಪಾತ್ರೆ ಇಟ್ಟು ಅದರಲ್ಲಿ ವಾಟರ್ ಹಾಕು, 1 ಪ್ಯಾಕೆಟ್ಗೆ 2 ಗ್ಲಾಸ್ ವಾಟರ್ ಆ್ಯಂಡ್ ಅದರಲ್ಲಿ ಸಾಲ್ಟ್ ಹಾಕು. ವಾಟರ್ ಬಾಯ್ಲ್ ಆದಮೇಲೆ ಮ್ಯಾಗಿ ಪಾಕೆಟ್ನಿಂದ ಮ್ಯಾಗಿ ಹಾಕಿ, ಅದಾದಮೇಲೆ ಮಸಾಲ ಪ್ಯಾಕೆಟ್ ಇರುತ್ತೆ ಅದು ಹಾಕು. ಅದು ಕುಕ್ ಆದಮೇಲೆ ಅವಾಗ ಸ್ಟವ್ ಆಫ್ ಮಾಡ್ಕೊಂಡು ತಿನ್ನು, ಅಷ್ಟೇ ಮುಗೀತು. ಆ್ಯಂಡ್ ನೆಕ್ಸ್ಟ್ 1 ಮೋರ್ ಇಂಪಾರ್ಟೆಂಟ್ ಥಿಂಗ್, ನಿನಗೇನಾದರೂ ಡೌಟ್ಸ್ ಬಂದರೆ ನನಗೆ ಮಾತ್ರ ಕಾಲ್ ಮಾಡಬೇಡ, ಬಾಯ್ ಬಾಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಕ್ಕಿಯೇ ಇದೇ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಮಲಗಿದ ಸೂರ್ಯ. ಒಂದು 10 ನಿಮಿಷ ಕುಸ್ತಿ ಮಾಡಿದ ನಂತರ ಮ್ಯಾಗಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ತ್ರಿಷಾ ಹತ್ರ ತೆಗೆದುಕೊಂಡು ಹೋದ. ತ್ರಿಷಾ ಏನೋ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಈಗ ಹೇಳಿದ್ನಲ್ಲ ನಾನು ಮಾಡ್ಕೊಳ್ಬಲ್ಲೆ ಅಂತ ನೋಡು ಅಂದ ಶೌರ್ಯ ಹೆಮ್ಮೆಯಿಂದ. ಏನು ಬರೀ ಮ್ಯಾಗಿಗೆ ಇಷ್ಟೊಂದು ಬಿಲ್ಡಪ್ಪ ಅಂದ್ಲು ತ್ರಿಷಾ. ಮಾಡಿದ್ರೆ ತಿಳಿಯುತ್ತೆ ಅಂದ ಶೌರ್ಯ. ಅಬ್ಬೋ ಅಂದ್ಲು ತ್ರಿಷಾ ನಗ್ತ. ಟೇಸ್ಟ್ ಮಾಡ್ತೀಯಾ ಅಂತ ಕೇಳ್ದ ಶೌರ್ಯ. ಏನು ಅಂತ ಕೇಳಿದ್ರು ತ್ರಿಷಾ. ಮ್ಯಾಗಿ ಅಂದ ಶೌರ್ಯ. ಸರಿ ತಗೊಳ್ಳಿ ಅಂದ್ಲು. ಶೌರ್ಯ ಬೌಲ್ ತ್ರಿಷಾ ಕಡೆ ಇಟ್ಟು, 1 ಸ್ಪೂನ್ ಮಾತ್ರ ತಿನ್ನಬೇಕು, ಟೇಸ್ಟ್ ಚೆನ್ನಾಗಿದೆ ಅಂತ ಪೂರ್ತಿ ತಿಂದರೆ ಮಾತ್ರ ಚೆನ್ನಾಗಿರಲ್ಲ ಅಂದ ಶೌರ್ಯ. ಸರಿ ಸರ್ ಅಂತ ಹೇಳಿ 1 ಸ್ಪೂನ್ ತೆಗೆದು ಬಾಯಿಗೆ ಇಟ್ಕೊಂಡ್ಲು. ಅದು ತಿಂದ ತಕ್ಷಣ ಪಾಪ ತ್ರಿಷಾಗೆ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್ ಆಗೋಯ್ತು. ಓಡುತ್ತ ಸಿಂಕ್ ಹತ್ರ ಹೋಗಿ ಉಗದೇ ಬಿಟ್ಲು ಅದನ್ನೆಲ್ಲ. ಏನಾಯಿತು ತ್ರಿಷಾ, ಚೆನ್ನಾಗಿಲ್ವಾ ಅಂತ ಕೇಳ್ದ ಶೌರ್ಯ ಕಂಗಾಲಾಗಿ. ಶೌರ್ಯ ಅವರೇ, ನೀವು ಮ್ಯಾಗಿಯಲ್ಲಿ ಸಾಲ್ಟ್ ಹಾಕಿದ್ದೀರಾ ಅಥವಾ ಸಾಲ್ಟ್ನಲ್ಲಿ ಮ್ಯಾಗಿ ಹಾಕಿದ್ದೀರಾ ಅಂತ ಕೇಳಿದ್ಲು ತ್ರಿಷಾ ಮುಖ ಒಂಥರ ಮಾಡಿಕೊಂಡು. ಅಂದರೆ ಅಂತ ಕೇಳ್ದ ಶೌರ್ಯ ಗೊಂದಲದಿಂದ. ತುಂಬ ಸಾಲ್ಟ್ ಹಾಕಿದ್ದೀರಿ, ನಿಜಕ್ಕೂ ಎಷ್ಟು ಸ್ಪೂನ್ ಹಾಕಿದ್ದೀರಿ ಸಾಲ್ಟ್ ನೀವು ಅಂತ ಕೇಳಿದ್ಲು. ಅದಾ 1 ಗ್ಲಾಸ್ಗೆ 1 ಸ್ಪೂನ್ ಥರ 4 ಗ್ಲಾಸ್ಗೆ 4 ಸ್ಪೂನ್ ಸಾಲ್ಟ್ ಹಾಕಿದೆ ಅಂದ ಶೌರ್ಯ. ನನ್ನನ್ನು ಕೊಂದು ಹಾಕೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀರಾ ಅಲ್ವಾ ಶೌರ್ಯ ಅವರೇ ಅಂತ ಕೇಳಿದ್ಲು ತ್ರಿಷಾ ಮೂಗ್ಸಿ ಅಂತ. ಅದಕ್ಕೆ ನನಗೆ ತಿನ್ನೋದು ಕೊಟ್ಟಿದ್ದೀರಲ್ವಾ ಅಂದ್ಲು. ಶೌರ್ಯ ಟೇಸ್ಟ್ ಮಾಡ್ದ ಅದನ್ನು. ತಕ್ಷಣ ಅಲ್ಲೇ ಉಗಿತ ಅಂತ ಮುಖ ವಿಕಾರವಾಗಿ ಮಾಡಿಕೊಂಡು, ಇರಿ ನಾನೇನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕೆಳಗೆ ಹೋದ್ಲು ತ್ರಿಷಾ. ಶೌರ್ಯನಿಗೆ ಮೈ ಉರಿದು ಸೂರ್ಯನಿಗೆ ಕಾಲ್ ಮಾಡ್ದ. ಪಾಪ ಸೂರ್ಯ ಆವಾಗಲೇ ಗಾಢ ನಿದ್ದೆಗೆ ಹೋಗ್ತಿದ್ದವನು ಎದ್ದು ಕೂತು ಫೋನ್ ಕಡೆ ನೋಡ್ದ. ಅದರ ಶೌರ್ಯನ ಹೆಸರು ಡಿಸ್ಪ್ಲೇ ಆಗ್ತಿದ್ರೆ ತಲೆ ಚಚ್ಕೊಂಡು ಫೋನ್ ಲಿಫ್ಟ್ ಮಾಡಿ ಹೇಳೋ ಅಂದ ನೀರಸವಾಗಿ. ಗೂಬೆ, ಉಪ್ಪು ಜಾಸ್ತಿ ಆಯಿತು ಅಂತಂದ ಶೌರ್ಯ ಕೋಪದಿಂದ. ಅದಕ್ಕೇನಂತೆ, ಮತ್ತೆ ಮಾಡ್ಕೊಂಡು ತಿನ್ನು, ಇಲ್ಲಿದ್ರೆ ಸ್ವಿಗ್ಗಿಲಿ ಮಾಡ್ಕೊ, ನನ್ನನ್ನು ಯಾಕೆ ಹೀಗೆ ಕೊಲ್ತಿದ್ಯಾ ಅಂತ ಕೇಳಿದ ಸೂರ್ಯ. ನಿನ್ನಿಂದಲೇ ಏನಾಗಿದೆಯಾ, ನಿನ್ನ ತಂಗಿ ಮುಂದೆ ನನ್ನ ಮರ್ಯಾದೆ ಹೋಯಿತು ಅಂದ ಶೌರ್ಯ. ಶೌರ್ಯನ ನಡವಳಿಕೆ ಹೊಸದಾಗಿ ವಿಚಿತ್ರವಾಗಿ ಅನ್ನಿಸ್ತಿದ್ದೆ ಸೂರ್ಯನಿಗೆ. ಪ್ರೀತಿಯಲ್ಲಿ ಬಿದ್ದರೆ ವಿಲನ್ಸ್ ಕೂಡ ಕಾಮಿಡಿಯನ್ಸ್ ಆಗ್ತಾರೆ ಅಂದರೆ ಏನು ಅಂದ್ಕೊಂಡಿದ್ದೆ, ಇವಾಗ ಅದರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡ ಸೂರ್ಯ. ಹೇಯ್, ನೀನು ಮುಂಚೆ ನಂಗೆ ಫೋನ್ ಇಡು, ಏನಿದ್ರು ನಾಳೆ ನೋಡ್ಕೊಳ್ಳೋಣ ಅಂಥೇಳಿ ಕಾಲ್ ಕಟ್ ಮಾಡಿಬಿಟ್ಟ ಸೂರ್ಯ. ಕಾಲ್ ಕಟ್ ಮಾಡಿ ಬೆಡ್ ಲೈಟ್ ಆಫ್ ಮಾಡೋ ಸೂರ್ಯನ ಅಪ್ಕೊಂಡು
ಏನಾಯ್ತು ಯಜಮಾನ್ರೆ, ಯಾರು ಫೋನು ಅಂತ ಕೇಳಿದ್ಲು ಅಕ್ಷರ ನಿದ್ದೆ ವಾಯ್ಸ್ನಲ್ಲೇ. ನಿನ್ನ ಅಣ್ಣ ಅಂದ ಸೂರ್ಯ. ಅಣ್ಣನ ಈ ಟೈಮ್ನಲ್ಲಿ ಕಾಲ್ ಮಾಡಿದ್ಯಾಕೆ ಅಂತ ಕೇಳಿದ್ಲು ಅಕ್ಷರ ಕಳಿಸ್ದ. ನಡೆದಿದ್ದೆಲ್ಲ ಹೇಳ್ದ ಸೂರ್ಯ ಶೌರ್ಯನ ಬಗ್ಗೆ. ವಾಟ್, ಅಣ್ಣ ಕಿಚನ್ ಒಳಗೆ ಹೋದ್ನಾ ಅಂತ ಕೇಳಿದ್ಲು ಅಕ್ಷರ. ಆ ಪೆಟ್ಟಿಗೆ ಅಕ್ಷರ ನಿದ್ದೆ ಮತ್ತು ಜೊತೆಗೆ ಸೂರ್ಯನ ನಿದ್ದೆ ಕೂಡ ಹೋಯಿತು. ಅಷ್ಟು ಗಟ್ಟಿಯಾಗಿ ಅರ್ಚಿದ್ಲು ಪಾಪ ಅವಳು. ಅಬ್ಬಾ, ನಂಗೆ ಸಾಕಾಯ್ತಪ್ಪ ಈ ಅಣ್ಣ ತಂಗಿಯರ ಸಹವಾಸ, ನನ್ನ ನಿದ್ದೆನೇ ಇಲ್ದಂತೆ ಮಾಡಿಬಿಟ್ರು ಅಂತ ಹೇಳ್ದ ಸೂರ್ಯ. ಅಯ್ಯೋ ಮಲಗೋ, ನಾನೇನು ಬೇಡ ಅನ್ಲಿಲ್ವಲ್ಲ ಅಂದ್ಲು ಅಕ್ಷರ. ಹೀಗೆ ಜಗಳ ಆಡ್ತಿದ್ದಾರೆ ಇಬ್ಬರೂ ಕೂಡ. ಇಲ್ಲಿ ಶೌರ್ಯ ಕಾಲ್ ಕಟ್ ಮಾಡಿದ ನಂತರ ಹಿಂದೆ ತಿರುಗಿ ಶೌರ್ಯನಿಗೆ ಅಲ್ಲಿ ಉಪ್ಮಾ ಪ್ಲೇಟ್ ಇಟ್ಕೊಂಡಿರೋ ತ್ರಿಷಾ ಕಾಣಿಸಿದ್ಲು. ತುಂಬ ಹಸಿವಾಗ್ತಿದೆ ಅಂದ್ರಲ್ಲ, ಮ್ಯಾಗಿ ಮಾಡೋಣ ಅಂದ್ಕೊಂಡೆ, ಆದರೆ ಪ್ಯಾಕೆಟ್ಸ್ ಖಾಲಿಯಾಗಿವೆ, ಅದಕ್ಕೆ ಉಪ್ಮಾ ಮಾಡಿದೆ, ಚೆನ್ನಾಗಿರುತ್ತೆ ತಿನ್ನಿ ಅಂತ ಹೇಳಿ ಶೌರ್ಯನ ಕೈಗೆ ಕೊಟ್ಟಳು ಉಪ್ಮಾ ಪ್ಲೇಟನ್ನು. ಅದನ್ನು ತಿಂದ ಶೌರ್ಯನಿಗೆ ಯಾವುದೋ ಅಮೃತ ಕುಡಿದಷ್ಟು ತುಂಬ ಟೇಸ್ಟಿಯಾಗಿ ಅನ್ನಿಸ್ತು. ನಿಜವಾಗ್ಲೂ ತ್ರಿಷಾ, ನಿನ್ನ ಕೈಲಿ ಏನೋ ಮ್ಯಾಜಿಕ್ ಇದೆ, ಸೂಪರಾಗಿ ಮಾಡಿದೀಯಾ, ಬಾ ನೀನು ಕೂಡ ಟೇಸ್ಟ್ ಮಾಡು ಅಂತ ತಾನು ತಿಂತಿದ್ದ ಸ್ಪೂನ್ನಿಂದಲೇ ತಿನ್ನಿಸ್ದ ತ್ರಿಷಾಗೆ. ತ್ರಿಷಾ ಒಂದು ಸ್ಪೂನ್ ತಿಂದು, ನೀವು ತಿನ್ನಿ ಶೌರ್ಯ ಅವರೇ, ನನಗೆ ಹೊಟ್ಟೆ ಫುಲ್ಲಾಗಿದೆ ಅಂತ ಹೇಳಿ ಬಾಲ್ಕನಿಗೆ ಹೋದಳು. ಏನು ಶೌರ್ಯ ಅವರು ಒಂದೊಂದು ಸಾರಿ ಒಂದೊಂದು ಥರ ಬಿಹೇವ್ ಮಾಡ್ತಾರೆ. ಅವ್ರನ್ನ ನಾನೇನು ಅಂದ್ಕೊಳ್ಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನನ್ನ ಮೇಲೆ ಪ್ರೀತಿ ಇಲ್ಲದೆ ಇವತ್ತು ನನ್ನನ್ನು ಅತಿಥಿಯಿಂದ ಸೇವ್ ಮಾಡಿದ್ರಾ? ನನ್ನ ಮೇಲೆ ಪ್ರೀತಿ ಇಲ್ಲದೇನೆ ನನ್ನನ್ನು ಹಸುಗೂಸಿನ ಥರ ನೋಡ್ಕೊಂಡ್ರಾ? ಇಲ್ಲ ಶೌರ್ಯ ಅವರೇ, ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಅಂದ್ಕೊಳತ್ಲೇ ಫಸ್ಟ್ ನೈಟ್ ದಿನ ಶೌರ್ಯ ಮಾತಾಡಿದಂಥ ಮಾತುಗಳು ಅವಳಿಗೆ ನೆನಪಿಗೆ ಬಂದವು. ಇಲ್ಲ, ನೀವು ನನ್ನನ್ನು ಯಾಕೆ ಪ್ರೀತಿಸ್ತೀರಿ? ಆಲ್ರೆಡಿ ಡೈವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿಸಿದ್ದೀರಲ್ಲ, ನಾನೇ ಏನೇನೋ ಅತಿಯಾಗಿ ಊಹಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಳು ತನ್ನ ಮನಸ್ಸಿನಲ್ಲಿ. ನಿಜಕ್ಕೂ ಪ್ರೆಸೆಂಟ್ ತನ್ನ ಮನಸ್ಸಿನಲ್ಲಿ ಏನಿದೆಯೋ, ಏನು ರನ್ ಆಗ್ತಿದೆಯೋ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ ಏನು ನಡೀತಿದೆ ಅಂತ. ತುಂಬ ಸಮಯ ಹಾಗೆಯೇ ಆಲೋಚಿಸ್ತಾ ಅಲ್ಲೇ ನಿಂತು ಹೋದ್ಲು ತ್ರಿಷಾ. ಇಲ್ಲ, ನಾನು ಶೌರ್ಯ ಅವರಿಗೆ ದೂರ ಆಗಿರೋದೇ ಒಳ್ಳೆಯದು, ಇಲ್ಲದಿದ್ದರೆ ಆಮೇಲೆ ನಾನೇ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ಹಾಗೆ ಏನೇನೋ ಆಲೋಚನೆ ಮಾಡ್ತಾ ಅಲ್ಲೇ ನಿಂತುಬಿಟ್ಲು. ಶೌರ್ಯ ಆ ಊಟ ತಿಂದು ಆ ಪ್ಲೇಟನ್ನು ಕೆಳಗಿಟ್ಟು ಬಂದ ನಂತರವೂ ಇನ್ನೂ ತ್ರಿಷಾ ಬರದೇ ಇದ್ದಿದ್ದಕ್ಕೆ ನಿಜಕ್ಕೂ ಇದೇನು, ಇವಳೇನು ಮಾಡ್ತಿದೆ ಅಂತ ಅಂದ್ಕೊಂಡು ಅವಳ ಹತ್ರ ಹೋದ ಶೌರ್ಯ. ಆಲೋಚನೆ ಮಾಡ್ತಾ ನಿಂತಿರೋಂಥ ತ್ರಿಷಾಳ ಹತ್ರ ನೋಡ್ತಾ, ಏನು ಆಲೋಚಿಸ್ತಿದೆ ಇಷ್ಟೊಂದು ಅಂತ ಕೇಳಿದ ಶೌರ್ಯ. ಶೌರ್ಯ ಮಾತುಗಳಿಗೆ ಅವಳು ಆಗ ಎಚ್ಚೆತ್ಕೊಂಡ್ಳು. ಶೌರ್ಯ ಅವರೇ, ತಿಂದ್ರಾ ಅಂತ ಕೇಳಿದ್ಲು ತ್ರಿಷಾ. ಹಾಂ ತಿನ್ನೋದಾಯಿತು ತ್ರಿಷಾ, ಇನ್ನೇನು ಅಂತ ಕೇಳ್ದ ತನ್ನ ಪಕ್ಕದಲ್ಲೇ ನಿಂತು. ಶೌರ್ಯ ತನ್ನ ಪಕ್ಕದಲ್ಲಿ ಬಂದು ನಿಲ್ಲುವಷ್ಟರಲ್ಲೇ ಒಂಥರ ಜಲ್ಲಂತು ತ್ರಿಷಾಗೆ ಒಡಲಲ್ಲೆಲ್ಲ. ಅಲ್ಲಿವರೆಗೂ ತಾನು ಅಂದ್ಕೊಂಡಿದ್ದಕ್ಕೂ ಇವಾಗ ತನ್ನ ಭಾವನೆಗಳಿಗೂ ನಿಜವಾಗ್ಲೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ದೇವ್ರೇ, ಇವ್ರು ನನ್ನ ಪಕ್ಕದಲ್ಲಿ ನಿಂತರೆ ನನಗೇನೋ ಏನೇನೇನೇನೋ ಆಗ್ತಿದೆಯಲ್ಲಪ್ಪ ಅಂತ ಉಗುರು ಕಚ್ಚಿದ. ಶೌರ್ಯ ಅವರೇ, ತುಂಬ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗೋದಕ್ಕೆ ಹೊರಟಳು. ಶೌರ್ಯ ಅವಳ ಕೈ ಹಿಡಿದು ತಡೆಯುತ್ತಾ, ಏನು ನಾನು ಬಂದಿದ ತಕ್ಷಣ ಹೊರಟೋಗ್ತಿದ್ಯಾ ಅಂತ ಕೇಳಿದ ಶೌರ್ಯ. ಏನಿಲ್ಲ, ನಾನು ಒಳಗಡೆ ಬರೋ ಟೈಮ್ಗೆ ನೀವು ಹೊರಗಡೆ ಬಂದ್ರಿ ಅಷ್ಟೇ ಅಂತ ಹೇಳಿದ್ಲು ತಡಬಡಾಯಿಸ್ದ. ನಿಜವಾಗ್ಲೂನಾ ಅಂತ ಕೇಳ್ದ ಶೌರ್ಯ ತ್ರಿಷಾಳನ್ನು ತನ್ನ ಮೇಲಕ್ಕೆ ಎಳ್ಕೊಂಡ್ಬಿಟ್ಟು. ಶೌರ್ಯ ಮಾಡಿದಂಥ ಕೆಲಸಕ್ಕೆ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡ್ತಾ ಇದ್ದಾಳೆ ತ್ರಿಷಾ ತನ್ನ ಗಂಡನ್ನು. ಶೌರ್ಯ ಅವರೇ ಅಂತ ಕರೆದ್ಲು ತ್ರಿಷಾ ಕಷ್ಟದಿಂದ. ಏನು ಅಂತ ಕೇಳಿದ ಶೌರ್ಯ. ತ್ರಿಷಾ ಕತ್ತಿನ ಭಾಗಗಳಿಗೆ ಮುಖವನ್ನು ಮುಚ್ಕೊಂಡು. ಅದು ನೀವೇನು ಮಾಡ್ತಿದ್ದೀರಿ ಅಂತ ಕೇಳಿದ್ಲು ತ್ರಿಷಾ.
ಯಾವುದೇ ಉತ್ತರ ಕೊಡಲಿಲ್ಲ ಶೌರ್ಯ. ಶೌರ್ಯ ಅವರೇ ಅಂತ ಮತ್ತೆ ಕರೆದ್ಲು ತ್ರಿಷಾ. ತ್ರಿಷಾ ಸೊಂಟ ಸುತ್ತ ಇದ್ದಂಥ ಕೈಗಳು ಬಿಗಿಯಾಗ್ಬಿಟ್ವು. ತ್ರಿಷಾನಲ್ಲಿ ಅಂತಕ್ಕಂತಕ್ಕೂ ಟೆನ್ಷನ್ ಹೆಚ್ಚಾಗ್ತಾನೇ ಇದೆ. ಶೌರ್ಯ ಅವರೇ ಅಂತ ಕರೆಯೋ ಅಷ್ಟರಲ್ಲೇ ಉಶ್ ಅನ್ನೋ ಸೌಂಡ್ ಕೇಳಿಸಿ ಸೈಲೆಂಟಾಗಿ ಹಾಗೇ ಉಳಿದು ಹೋದ್ಲು ತ್ರಿಷಾ. ಶೌರ್ಯ ತ್ರಿಷಾಳನ್ನು ತನ್ನ ಕಡೆ ತಿರುಗಿಸ್ಕೊಂಡ. ಬೆಳ್ಳನೆಯ ದೇಹದ ಛಾಯೆ, ದೊಡ್ಡ ದೊಡ್ಡನ ಮುತ್ತಿನ ಚಿಪ್ಪಿನಂತಹ ದೊಡ್ಡ ದೊಡ್ಡ ಕಣ್ಣುಗಳು, ಆ ಕಣ್ಣಿಗೆಗೆ ಕಾಡಿಗೆ ಸಣ್ಣ ಮೂಗು, ಮೂಗಿಗೆ ಅಂದವನ್ನು ಕೊಡುವಂಥ ಮೂಗುತಿ, ಲಿಪ್ಸ್ಟಿಕ್ ಹಾಕ್ತಿದ್ರೂ ಲೈಟ್ ಪಿಂಕಿಶ್ ಕಲರ್ನಲ್ಲಿ ಆಕರ್ಷಿಸುವಂತಹ ತುಟಿಗಳು. ಅಲ್ಲಿವರೆಗೂ ಅವಳನ್ನು ಕಾಡಿಸೋಣ ಅಂತ ಮಾಡಿದ ಕೆಲಸ ಸ್ವಲ್ಪ ಆ ತುಟಿಗಳನ್ನ ನೋಡ್ತಾ ಟೆಂಪ್ಟಾಗಿ ತನಗೆ ತಿಳಿದಂತೆಯೇ ತ್ರಿಷಾ ತುಟಿಗಳ ಹತ್ತಿರ ಸೆಳೆದ ಶೌರ್ಯ. ತ್ರಿಷಾ ಶಾಕ್ನಿಂದ ತನ್ನ ದೊಡ್ಡ ದೊಡ್ಡ ಕಣ್ಣುಗಳನ್ನ ಇನ್ನೂ ದೊಡ್ಡದಾಗಿ ತೆರೆದು ನೋಡ್ತಾ ಇದ್ದಾಳೆ. ಶೌರ್ಯ ಮೊದಲು ಸ್ಮೂತಾಗಿ ಕೊಡ್ತಿದ್ದ ಕಿಸ್ಗೆ ಬ್ರೇಕ್ ಹಾಕೋದಕ್ಕೆ ನೋಡಿದ್ರೂ ಯಾವುದೇ ಯೂಸ್ ಇರಲಿಲ್ಲ. ಬದಲಾಗಿ ಹಾಗೆ ಪ್ರಯತ್ನ ಮಾಡ್ತಿರೋ ಪ್ರತಿ ಸಾರಿ ಕಿಸ್ ಇನ್ನೂ ಡೀಪಾಗಿ ಬದಲಾಗ್ತಿದೆ. ಮೆಲ್ಲಗೆ ತ್ರಿಷಾ ಕೂಡ ಆ ಮುತ್ತಿನ ಮಾಯೆಯಲ್ಲೇ ಬಿದ್ದು ಹೋದ್ಲು. ತನ್ನ ಪ್ರಮೇಯ ಇಲ್ಲದೆಯೇ ತನ್ನ ಕೈಗಳು ಶೌರ್ಯನ ಜುಟ್ಟಿನ ಒಳಗೆ ಹೋದವು. ಶೌರ್ಯನ ಹೈಟ್ಗೆ ತಲುಪೋದಕ್ಕಾಗಿ ಮುಂಗಾಲಿನ ಬೆರಳುಗಳ ಮೇಲೆ ನಿಂತುಕೊಂಡ್ಳು ತ್ರಿಷಾ. ಅಲ್ಲಿವರೆಗೂ ಟೀ ಶರ್ಟ್ ಒಳಗಡೆ ಅಡಗಿದ್ದಂಥ ತನ್ನ ಚಿಕ್ಕ ಸೊಂಟ ಟೀ ಶರ್ಟ್ ಸ್ವಲ್ಪ ಮೇಲಕ್ಕೆ ಹೋಗಿದ್ದರಿಂದ ಲೈಟಾಗಿ ಎಕ್ಸ್ಪೋಸ್ ಆಗ್ತಾ ಇತ್ತು. ಅಲ್ಲಿವರೆಗೂ ಟೀ ಶರ್ಟ್ ಮೇಲಿಂದಲೇ ತನ್ನ ಸೊಂಟವನ್ನು ಹಿಡಿದಿದ್ದಂಥ ಶೌರ್ಯನ ಕೈಗಳು ಇವಾಗ ನೇರವಾಗಿ ಕಾಣಿಸ್ತಿರೋ ಅವಳ ಸೊಂಟವನ್ನು ಸುತ್ತುವರೆದ್ವು. ಶೌರ್ಯ ಆಗಿ ಹಿಡಿದ ತಕ್ಷಣ ಅವಳು ಒಂಥರ ಗಟ್ಟಿಯಾಗಿ ಸೌಂಡ್ ಮಾಡಿದ್ಲು ತ್ರಿಷಾ. ಶೌರ್ಯ ಮಾತ್ರ ತ್ರಿಷಾ ಹಾಗೆ ಸೌಂಡ್ ಮಾಡುವಷ್ಟರಲ್ಲೇ ಕಿಸ್ಸನ್ನು ಇನ್ನೂ ಡೀಪಾಗಿ ಬದಲಾಯಿಸ್ಬಿಟ್ಟ. ಎಷ್ಟೊತ್ತಾದರೂ ಶೌರ್ಯ ಬಿಡದೇ ಇರೋದು ಇನ್ನೂ ಕಿಸ್ಸನ್ನು ಡೀಪಾಗಿ ಸ್ಟ್ರಾಂಗಾಗಿ ಬದಲಾಯಿಸ್ತಾ ಇದ್ದಾನೆ. ಹಾಗೆ ಮುದ್ದಿನ ಕ್ಷಣಗಳು ದಾಟಿ ನಿಮಿಷಗಳಾಗಿ ಬದಲಾಯಿತು. ಆದರೂ ಶೌರ್ಯ ಬಿಡದಿದ್ದಕ್ಕೆ ತ್ರಿಷಾಗಂತೂ ಉಸಿರು ತಗೊಳ್ಳೋದು ತುಂಬ ಕಷ್ಟ ಆಗಿ ಬದಲಾಗ್ತಿದೆ. ಶೌರ್ಯನ ಬೆನ್ಮೇಲೆ ಎಷ್ಟೇ ಗುದ್ದಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಅದರಿಂದ 1 ಇಂಚ್ ಕೂಡ ಕದಲಿರಲಿಲ್ಲ ಅವನು. ತ್ರಿಷಾಗೆ ಉಸಿರು ತಗೊಳ್ಳೋದು ನಿಜವಾಗಲೂ ತುಂಬ ಕಷ್ಟ ಆಗಿ ಬದಲಾಗ್ತಾ ಕಣ್ಣುಗಳಲ್ಲಿ ನೀರು ಜಲಜಲನೆ ಉದುರೋದವು. ತನ್ನ ಕಣ್ಣೀರಿನ ಸ್ಪರ್ಶಕ್ಕೆ ಶೌರ್ಯ ತ್ರಿಷಾ ಕಡೆ ನೋಡ್ದ. ಅವಳಿಗೆ ಉಸಿರಾಡೋದು ಕಷ್ಟ ಆಗ್ತಿದೆ ಅಂತ ನೋಡಿ ಕಷ್ಟದಿಂದ ಅವಳನ್ನ ಬಿಟ್ಟು ದೂರ ಸರಿದ ಅವಾಗ ಶೌರ್ಯ. ಅವಳನ್ನ ಬಿಡುತ್ತಲೇ ಎದೆ ಹಿಡ್ಕೊಂಡು ಆಯಾಸದಿಂದ ಉಸಿರಾಡ್ತಾ ಇದ್ದಾಳೆ ತ್ರಿಷಾ ಪಾಪ. ಶೌರ್ಯ ತ್ರಿಷಾ ಸೊಂಟದ ಕಡೆ ನೋಡ್ದ. ಬೆಳ್ಳಗಿರಬೇಕಾದ ತ್ರಿಷಾ ಸೊಂಟ ಕೆಂಪಗಾಗಿ ಕಂದು ಹೋಗಿತ್ತು. ಶೌರ್ಯನ ಕಡೆ ನೋಡ್ತಿದ್ದಾಳೆ ಕೋಪದಿಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.